ಎಲ್ಲ ಇಲ್ಲೇ ತೆಗ್ದು ತೋರಿಸ್ತಾ ಇದ್ನಲ್ಲ, ನಮ್ಮ ಮನೆಯವರು ಬೈತಾ ಇದ್ರು, ರೋಡಲ್ಲೇ ತೋರಿಸ್ತಾ ಇದೆಯಾ ಅಂತ ಹೇಳ್ಬಿಟ್ಟು. ಅದು ಯಾವಾಗ ನಾಗವಲ್ಲಿ ಆಗಿ ಬದಲಾದ್ರೂ ನೀವು ಗೊತ್ತಿಲ್ಲ. ನನ್ನ ರೂಮನ್ನು ಬದಲಾಯಿಸಿದ್ರು ಇವರೆಲ್ಲ ಸೇರ್ಕೊಂಡು. ಸಿನಿಮಾಗೆ ಅಂತ ಇಟ್ಕೊಂಡಿದ್ದು ಮನೇನ ಹೋಗಿ ಸೀರೆ ವ್ಯಾಪಾರಕ್ಕೆ ಇಟ್ಕೊಬಿಟ್ರಲ್ಲ ಇವರೆಲ್ಲ ಸೇರಿ. ಎಲ್ರಿಗೂ ಶುಭೋದಯ. ನಿನ್ನೆ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನನ್ನ ಮಗಳ ಇವತ್ತು ನಿನ್ನೆ ಹಾಸ್ಪಿಟಲಿಗೆ ಸಂಜೆ ತೋರಿಸ್ತು. ಈಗ ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಅವಳನ್ನ ಸ್ಕೂಲಿಗೆ ಬಿಟ್ಟು ಈಗ ಮನೆಗೆ ಬಂದಿದ್ದೀನಿ. ಇವತ್ತು ಫಸ್ಟ್ ನನ್ನ ಮಗನ ಬಿಟ್ಟು ಹೋಗಿದ್ದು, ಒಂದು ರಿಯಾಕ್ಷನ್ ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ನಾನು ಯಾವಾಗ ನಮ್ಮ ಮನೆಯವ್ರದ್ದು ರಿಯಾಕ್ಷನ್ ಹೇಗಿರುತ್ತೆ, ನಮ್ಮ ಅಪ್ಪಂದು ರಿಯಾಕ್ಷನ್ ಹೇಗಿರುತ್ತೆ ಅಂತ, ನನ್ನ ಮಗಳದ್ದು ಹೇಗಿರುತ್ತೆ ರಿಯಾಕ್ಷನ್ ಅಂತ ಹೇಳಿದಾಗಲೇ ಏನೂ ರಿಯಾಕ್ಷನ್ ಇರಲ್ಲ ಅವ್ರದ್ದು. ಬಟ್ ಫಸ್ಟ್ ಟೈಮ್ ಅಲ್ವಾ, ನೋಡೋಣ ಹೇಗಿದ್ದೀನಿ, ಗಲಾಟೆ ಮಾಡಿದನು, ಹಿಂಸೆ ಕೊಟ್ಟಿದ್ದೇನೋ ಗೊತ್ತಿಲ್ಲ. ಬನ್ನಿ ನೋಡೋಣ. ಅವರಪ್ಪ ಏನೇನೋ ತೆಗೆದು ಕೊಟ್ಟು ಕಳಿಸಿದ್ದಾರೆ ಆಟ ಸಾಮಾನು, ಅದೆಲ್ಲ ಕೊಡ್ತೀನಿ, ಖುಷಿ ಆಗ್ಬೋದೇನೋ. ಮಗಳಿಗೆ ತಿಂಡಿ ತಿನ್ನಿಸಿ ಅವಳಿಗೆ ತಿಂಡಿ ಅಲ್ಲೇ ಪ್ಯಾಕ್ ಮಾಡಿ ಕಳಿಸಿ ಬಂದು ಅವಳನ್ನ ಸ್ಕೂಲಿಗೆ ಬಿಟ್ಟು ಮನೆಗೆ ಬಂದಿದ್ದೀನಿ. ಎಲ್ಲೋಗಿದ್ದೆ ನನ್ನ ಬಿತ್ತು? ಡೋರ್ ಓಪನ್ ಮಾಡ್ಬಿಡ್ತೀನ, ಡೋರ್ ಓಪನ್ ಮಾಡು. ಅಯ್ಯಪ್ಪ, ನನ್ನ ಬಿತ್ತಿದ್ದು ಬಾರು. ನನ್ನ ಮತ್ತೆ ಸುತ್ಬಿಟ್ಟು ಎಲ್ಲ ನಾನು ಮತ್ತೆ ಹೋಗ್ತೀನಿ ನೋಡು. ಅಲ್ಲೂ ಹೋಗುತ್ತೆ ನನ್ನ ಬೆತ್ತನ ಬಾಡು. ಅಕ್ಕ ಇಲ್ಲ ಮಗನೆ, ಅಕ್ಕನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದಿದ್ದೀನಿ. ನೋಡಿ ಹೆಂಗಾಗ್ತಿದ್ದೆ, ನೋಡಿದ್ದು ಇದು ಹೆಂಗೆ ಮುದ್ದು ಮಾಡುತ್ತೆ ನನ್ನನ್ನು. ಲೋ ಪುಟ್ಟನ ಮಾತಾಡ್ಸ. ಅಯ್ಯೋ ನನ್ನ ಬಂಗೋಡಿ, ನನ್ನ ಮರ್ತ್ಕೊಂಡಿದ್ದೆ ಮಗು. ಅಗ್ ಮಾಡು ಪುಟ್ಟನ. ಏನು ನೀನು ಅಮ್ಮ ಎಲ್ಲೋಗಿದ್ದಾಳೆ, ಅಮ್ಮ ಏನು ಏನು ಯೋಚನೆ ಮಾಡಲ್ಲ ನೀನು. ಹಾಂ ಈ ಪೊಲೀಸಿದ್ದ ಏನು ನೆನಪೇ ಇಲ್ವ ಅದಕ್ಕೆ? ನನ್ನ ಯಾವ ಹಾಸ್ಪಿಟಲ್ ಒಂದು ವರ್ಷ ಹಂಗೇನೆ ಡ್ಯಾಡಿ ಆಟಿ ಸಾಮಾನು ಕೊಟ್ಟು ಕಳ್ಸಿದ್ದಾರೆ. ಬಾ ಮಗನೆ ತಗೊಬನ್ನಿ, ಇಲ್ಲಿ ಒತ್ಕೊಬನ್ನಿ. ಹಿಂಗೆ ಕಾರಣ ಎತ್ತಿದ್ದಿಲ್ಲ. ಅದು ಕ್ಯಾಮ್ರಾ ಹಿಂಗೆ ಮಗನ ತಿರುಗಿಸಿ ಮೇಲೆ ನೋಡ್ತಾ ಇರುತ್ತೆ, ಇದು ಅಂತರ ನೋಡ್ತಾ ಇರುತ್ತೆ. ಇವ್ನು ಬಂದು ಇದೊಂದು ಎಳಿತಾನ. ನಾವು ಬ್ಯಾಕ್ ಕ್ಯಾಮ್ರಾ ಹಾಕಿದರೆ ಅದು ಆಕಾಶ ತೋರಿಸ್ತಾ ಇರುತ್ತೆ ನಮಗೆ. ಹೈ ಡ್ಯಾಡಿ ಕೊಟ್ಟು ಕಳ್ಸಿದ್ದಾರೆ ನೋಡು, ತಗೋ. ಈಗ ಡಿಮಾರ್ಟಿಗೆ ಹೋಗಿ ಇದೆಲ್ಲ ತೊಗೊಬಂದೆ. ಆ್ಯಕ್ಚುಲಿ ನನಗೆ ಬೆಂಗಳೂರು ಮನೇಲಿ ಸೋಫಾ ಕ್ಲೀನ್ ಮಾಡೋಕ್ಕೆ ಬೇಕಾಗಿತ್ತು. ಚೆನ್ನಾಗಿದೆ, ಇದೊಂದು ತಗೊಂಡು ಬಂದೆ. ಹಾಗೆ ಇದೊಂದು ಬೌಲ್ ಇರಲಿ ಅಂತ ತಗೊಂಡೆ. ಹಾಗೆ ಇದೊಂದು ಗಾಜಿನ ಬೌಲು, ಮತ್ತು ಈ ಥರದ್ದು 3 ತೊಗೊಂಡಿದ್ದೀನಿ. ನಮ್ಮ ಹಾಸನ ಮನೆಗೆ ಒಂದು ಇಟ್ಬಿಟ್ಟು ಬಂದೆ, ಕಲ್ಲಾರೆ ಮನೆಗೊಂದು, ಮತ್ತು ನನಗೆ ಬೆಂಗಳೂರು ಮನೆಗೊಂದು. ಅಂದರೆ ಇದ್ರಲ್ಲಿ ಬೆಶ್ಶು ಪ್ರೆಶ್ದು ಹಾಕ್ಬೋದು, ಇಲ್ಲಾಂದರೆ ಸ್ಪೂನ್ಸ್ ಎಲ್ಲ ಇಡ್ಬೋದು. ಈ ಥರ ರೊಟೇಟ್ ಆಗುತ್ತೆ, ಚೆನ್ನಾಗಿದೆ. ಎಲ್ಲರೂ ಮೇಲೆ ಇಟ್ಟಿದ್ರೆ ಕೈ ಇಟ್ಟಿದ್ದಾಗ ಹಿಂಗೆ ರೊಟೇಟ್ ಮಾಡಿ ತೆಗೆಸ್ತಾರೆ. ಏಯ್ ನೋ. ಹಾಗೆ ಈಗ ABC ಜ್ಯೂಸ್ ತಗೊಳ್ತಿದ್ದೀನಿ. ಸಿಕ್ಕಾಪಟ್ಟೆ ತಪ್ಪಾಗಿದ್ದೀನಲ್ಲ, ಸ್ವಲ್ಪ ನನ್ನ ಬಗ್ಗೆ ನನ್ನ ಕೇರ್ ಮಾಡೋಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ನಿನ್ನೆಯಿಂದ ಪಾಪನ್ ಸ್ವಲ್ಪ ಫೀಡ್ ಮಾಡ್ಸೋದು ಬಿಡಿಸಿದ್ಮೇಲೆ ಸ್ವಲ್ಪ ಗಮನ ಕೊಡಬೇಕು ಅಂತ ಹೇಳಿ ಈಗ ಇದು ನೋಡಿ. ಇದು ಆ್ಯಕ್ಚುಲಿ 1/4 kg ಇದು, ತುಂಬಾ ಚೆನ್ನಾಗಿದೆ ಶೇಪ್. ಇದೊಂದು ಚೆನ್ನಾಗಿದೆ. ಮತ್ತು ಅಂಥದ್ದು 2 ತಗೊಂಡೆ. ಬಟ್ ನನಗೆ ಬೆಂಗಳೂರಿಗೆ ಅದು ಅವಶ್ಯಕತೆ ಇಲ್ಲ, ಅಲ್ಲಿ ಜಾಗ ಇಲ್ವಲ್ಲ ಇಡೋಕ್ಕೆ. ಸೊ ಹಾಗಾಗಿ ಚೆನ್ನಾಗಿತ್ತಲ್ಲ ಅಂತ ಹೇಳಿ ತಗೊಂಡೆ. ಬಟ್ ಅವಶ್ಯಕತೆ ಇಲ್ಲ. ಬಟ್ ಇದಿತ್ತು, ಈಗ ಹೆಸರು ಕಾಳು, ಕಡಲೆಬೇಳೆ ಹಾಕಬೇಕು ಅಂತ ಹೇಳಿ ಇದೊಂದು ತಗೊಂಡು ಬಂದು. ಚೆನ್ನಾಗಿದೆ ಶೇಪ್. ಇದು ಈ ಥರ ಬಾಕ್ಸ್ ತಗೊಂಡು ಇದೊಂದು ಇದು ತಗೊಬಂದೆ, ಚೆನ್ನಾಗಿದೆ ಇದು. ಹಾಗೆ ಇದು ಒಂದು ಈ ಶೇಪ್ ಚೆನ್ನಾಗಿದೆ. ಸೊ ಹಾಗಾಗಿ ಎಲ್ಲ ಗಾಜಿನ ತಗೊಬಿಟ್ಟು ಬಂದೆ. ತಗೋಬರಜ. ಚೇರ್ ರೆಡಿ ಐತಿ ಮಗನೇ, ಕೂತ್ಕೋ ಚೇರ್ ಮೇಲೆ, ಕೂತ್ಕೋ ಚೇರ್ ಮೇಲೆ. ಇಲ್ಲಿಗೆ ಬಿದ್ದೀಯಾ? ಸಾಕು, ಓಕೆನಾ? ಇಲ್ಲಿಗೆ ಬಾ, ಇಲ್ಲಿಗೆ ಹಿಂಗೆ ಕೂತ್ಕೊಂಡಿರ. ಹೀಗೆ ಕೂತ್ಕೊಂಡಿರ್ತೀಯಾ? ಇದು ರೆಡಿ ಮಾಡಿಕೊಡ್ಲಾ? ರೆಡಿ ನನ್ನ ಮಗನಿಗೆ. ನಮಸ್ತೆ ಮಾಡ್ಕೊ ಮಗನೆ. ನಮಸ್ತೆ ಮಾಡು, ನಮಸ್ತೆ ಮಾಡ್ಕೊ ರಾಜ. ಒಳ್ಳೇದು ಮಾಡಪ್ಪ. ವೆರಿ ಗುಡ್ ಮಗ. ಅವನಿಗೆ ಬಾರಿಸೋದಂದ್ರೆ ತುಂಬ ಇಷ್ಟ. ನಾನು ತಲೆಗೆ ಬಾರಿಸ್ತಾ ಇರ್ತಾನೆ. ವೆರಿ ಗುಡ್ ಮಗ. ತಗೊಳ್ ಕೊಡು ನೀನೆ ಪಾಪ ನಂಗೆ. ಈಗ ಹುಡ್ಕೋ. ನೋಡು ತೋರ್ಸು, ಲೈಟ್ ಆನ್ ಆಗಿದೆ, ಪಿಂಕ ಅಂತಿದೆ. ಹಾಗೆ ಇವತ್ತಿನ ತಿಂಡಿ ಇಡ್ಲಿ ಮತ್ತು ಸಾಂಬಾರು ಮಾಡಿದ್ರು. ನನ್ನ ಮಗಳು ಸ್ಕೂಲಿಗೆ ತಗೊಂಡು ಹೋಗ್ತಾಳಲ್ಲ, ಹಾಗಾಗಿ ಅವಳಿಗೆ ಖುಷಿ ಆಗತ್ತಾರೆ. ಅವಳು ಹೇಗೆ ಹೇಳ್ತಾಳೆ ಹಾಗೆ ಅವರ ಅಜ್ಜಿ ಮಾಡಿಕೊಡ್ತಾರೆ. ತಿನ್ನಿಸ್ಕೊಂಡು ಹಾಗೆ ನನ್ನ ಮಗಳನ್ನ ವ್ಯಾನಿಗೆ ಬಿಡೋಣ ಅಂತ ಹೇಳಿ ಬಂದೆ. ಮಗಳು ಸ್ಕೂಲಿಗೆ ಬಸ್ ಹತ್ಸೋಕ್ಕೆ ಅಂತ ಬಂದೆ, ವ್ಯಾನ್ ಹತ್ಸೋಕ್ಕೆ ಅಂತ ಹೇಳಿ. ಇಷ್ಟು ದಿನ ಅಲ್ಲೇ ನಿಂತ್ಕೊತಿದ್ದೆ. ಇಷ್ಟು ದಿನ ನೋಡಿ, ಇದು ನಮ್ಮ ಸ್ಕೂಲು, ಹಳೆ ಸ್ಕೂಲು ಅಂತಿದ್ದೆ.
ಬಟ್ ಅಲ್ಲಿಂದ ಈ ಜಾಗಕ್ಕೆ ಜಾಸ್ತಿ ಬಂದೇ ಇರಲಿಲ್ಲ, ತುಂಬ ವರ್ಷಗಳಾಗಿತ್ತು. ಅಲ್ಲಿ ನಿಂತ್ಕೊಂಡು ನೋಡುವಾಗಲೇ ಒಂದು ಫೀಲ್ ಇರುತ್ತೆ, ಬಟ್ ಇಲ್ಲಿ ಓಡಾಡುವಾಗ ಒಂದೊಂದು ನೆನಪು ಒಂದೊಂದು ಸೆಕೆಂಡ್ ಉಸಿರು ಕಟ್ತಂಗೆ ಆಗ್ತಾ ಇರುತ್ತೆ. ಬಟ್ ನಾನು ಇಲ್ಲಿ ಓದಿದ್ದು ಒಂದೇ ವರ್ಷ ಅನಿಸುತ್ತೆ. ನಾನು ಇಲ್ಲಿ ನಮ್ಮೂರಲ್ಲಿ ಮೇಲೆ ಸ್ಕೂಲ್ ಅಂತ ಇದೆ, ಅಲ್ಲಿ ಹೋಗಿದ್ದು. ನಮ್ಮೂರು ಯಾವುದು ಅಂತ ಕೇಳ್ತಾ ಇರ್ತೀರಲ್ಲ ನೋಡಿ, ಹುಲಸಿನಹಳ್ಳಿ. ಚಿನ್ನದ ಸರಲ್ಲಿ ನಾನು ಹೇಳಿರ್ತೀನಿ ನನ್ನೂರು ಹುಲಸಿನಹಳ್ಳಿ ಅಂತ, ಅದೇ ಊರಿದೆ. ಈ ಕಟ್ಟೆ ಮೇಲೆ ನಿಂತ್ಕೊಂಡು ನೋಡು, ನೆಗೆಯೋದು ಅವೆಲ್ಲ ಮಾಡು. ಕೂತಂಗೆ ಇಲ್ಲಿಂದ ಅಲ್ಲಿಗೆ ಅಂತ ಓಡಾಡುವು. ಅವಾಗ ಕಂಬಗಳು ನೋಡೋಕೆ ಇಲ್ಲಿ ಚಿಕ್ಕ ಜಾಗ ಇರೋದಲ್ಲ, ಹಿಂಗೆ ಹಿಡ್ಕೊಂಡು ಹಿಂಗೆ ದಾಟೋದು. ಇದು ನಮ್ಮ ಅಂಗನವಾಡಿ. ಇಲ್ಲಿ ನನ್ನ ಮಗಳು ಸ್ಕೂಲಿಗೆ ಅಂಗನವಾಡಿಗೆ 1 ವರ್ಷನ 6 ತಿಂಗಳ ಬಂತು. ವಾಶ್ರೂಮ ಹಿಂದೆ, ಇಲ್ಲಿ ಓಡೋಗು ಓಣಿ 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 ಕರ. ಈಗ ಸ್ವಲ್ಪ ಸೀರೆ ಸ್ಟಾಕ್ಸ್ ಬಂದಿದ್ದು, ಸೊ ಹಾಗಾಗಿ ಅಕ್ಕ ಮಕ್ಕಳು ಎಲ್ಲ ಬಂದಿದ್ದು, ಸ್ವಲ್ಪ ಪ್ಯಾಕ್ ಮಾಡಿ ಕಳ್ಸೋಣ ಅಂತ ಹೇಳಿ. ಡಿಕ್ಕಿ ತೆಗಿಗೆ ಎಷ್ಟಿದಾವೆ ಸ್ಟಾಕ್ ನೋಡೋಣ. ಅದು ಇಲ್ಲಿ ಬರೀ ಇಲ್ಲೆಲ್ಲ ಸ್ಟಾಕ್ಸ್ ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಇಲ್ಲೇ ತೆಗೆದು ತೋರಿಸ್ತಿದ್ನಲ್ಲ, ನಮ್ಮ ಮನೆಯವರು ಬೈತಾ ಇದ್ರು, ರೋಡಲ್ಲೇ ತೋರಿಸ್ತಾ ಇದೆಯಾ ಅಂತ ಹೇಳ್ಬಿಟ್ಟು. ನಾವು ಈಗಷ್ಟೇ ತಗೊಬಂದಿದ್ದೀವಲ್ವ, ಖುಷಿ ಆಗುತ್ತೆ. ಆರ್ಡರ್ ಮಾಡಿರ್ತೀವಲ್ವ, ಯಾವ ಥರ ಬಂದಿದೆ, ಯಾವ ಸ್ಯಾರಿ ಹೇಗೆ ಅಂತ ನೋಡೋಕ್ಕೆ, ಹಾಗಾಗಿ ನೋಡ್ತಾ ಇದ್ದೆ. ನೋಡೋಣ ಬನ್ನಿ, ಈಗ ಮೇಲೆ ಹೋಗ್ಬಿಟ್ಟು ಸ್ಯಾರಿ ಬಂದಿದೆ, ಈಗ ಹೊಸದಾಗಿ ನೋಡ್ಕೊಂಡ್ಬಿಟ್ಟು. ಅದು ರೀ ಆರ್ಡರ್ ಇದು ಶಾಪ್ ಬಂದಿರೋದು. ಇದು ಮಕ್ಕ ಸ್ಯಾರಿ ಕೆಲವರು ತುಂಬ ಜನ ಇಷ್ಟಪಟ್ಟಿದ್ರು ಲಾಸ್ಟ್ ಟೈಮು, ಸೊ ಹಾಗಾಗಿ ಮತ್ತೆ ತರಿಸುಂಟು. ಇವಾಗ ಕೆಲವೊಂದು ನಾಳೆ ಫ್ರೀ ಆದರೆ ಇವೆಲ್ಲ ಒಂದು ಓಪನ್ ಮಾಡಿ ತೋರಿಸ್ತೀನಿ. ಇದು ನೋಡಿ, ಇದು ಹೊಸ ಸ್ಯಾರಿ ಸಕ್ಕತ್ತಾಗಿದೆ ಮಾತ್ರ. ಇದರ ಕಲರ್ಸ್ ತೋರಿಸುತ್ತೆ. ನಾಳೆ ಇವಾಗ ರಾತ್ರಿ ಆಗೋಗ್ಬಿಟ್ಟಿದೆಲ್ವ, ಸೊ ನಾಳೆ ಇವೆಲ್ಲ ಓಪನ್ ಮಾಡಿ, ಕೆಲವೊಂದನ್ನು ಓಪನ್ ಮಾಡಿ ತೋರಿಸ್ತೀನಿ. ಹಾಗೆ ಇದ್ರೆ ನೋಡಿ, ಸಕ್ಕತ್ತಾಗಿ ಬಂದಿದೆ. ಒಳ್ಳೊಳ್ಳೆ ಕಲರ್ ಇದೆ, ಲೈಟ್ ಪಿಂಕ್. ನಾನು ಹಂಗೇನೆ ಬ್ಲೂ ಇಟ್ಕೊಳ್ತೀನಿ, ಬಾಯಲ್ಲಿ ಲೈಟ್ ಪಿಂಕ್ ಅಂತ ಹೇಳ್ತೀನಿ. ಸೋಬರ್ ಕಲರ್ ನಮ್ಮ ಅಕ್ಕಂಗೆ ಇದೆ ಕಸಿ, ಇದು ಕೂಡ ಸೋಬರ್ ಕಲರ್ ಅಂತಲೇ. ಇಟ್ಕೊ ಹೋಗಿ ಪಾಪ, ಒಂದು ತೋರಿಸ್ಬಿಡೋಣ. ತುಂಬಾ ಸಾಫ್ಟ್ ಇದೆ ಮಾತ್ರ. ನಾವು ಯಾವ್ದು ರಫ್ ತಗೋ ಬಂದಿಲ್ಲ, ಕೆಲವರಿಗೆ ಕಳ್ಸಿದೀವಲ್ಲ ಹೇಳಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ನಾವು ಫಸ್ಟ್ ಟೈಮ್ ಅಲ್ವಾ, ನಮಗೆ ಗೊತ್ತಾಗಲ್ಲ. ಗ್ರ್ಯಾಂಡ್ ಸ್ಯಾರಿ ಎನ್ಕ್ವೈರಿ ಮಾಡಿ ಸಮೇತ ನೀವು ಚೆಕ್ ಮಾಡಿ ನಮ್ಗೆ ಇದ್ ಮಾಡ್ಬೋದು. ಕ್ವಾಲಿಟಿ ವೈಸ್ ಅಂತೂ ಕಾಂಪ್ರಮೈಸ್ ಇಲ್ಲ, ತುಂಬಾ ಚೆನ್ನಾಗಿದೆ. ಆದಷ್ಟು ಯಾರೆಲ್ಲ ಸ್ಯಾರಿನ ರಿಸೀವ್ ಮಾಡ್ತೀರಾ ಒಂದಷ್ಟು ರಿವ್ಯೂಸ್ ಕಳಿಸಿ. ಇದು ಜಾರ್ಜೆಟ್ ಅಲ್ವಾ ಇದು? ನಮ್ಮನೆ ಫಸ್ಟ್ ಸೀರೆ ಮಾಡಿದ್ದು ಜಾರ್ಜೆಟ್. ನಂತರ ಇದು ಬ್ಲೌಸ್, ಇದು ಬ್ಲೌಸ್ ಬರುತ್ತೆ ನೋಡಿ. ಕೆಲವರು ತುಂಬಾ ಜನ ಕೇಳ್ತಾ ಇರ್ತೀರಾ ಓಪನ್ ಮಾಡಿ ತೋರಿಸಿ ಅಂತ. ಇದು ಬ್ಲೌಸ್ ಬರುತ್ತೆ, ಮತ್ತೆ ಇದು ಸೆರ್ಗ್. ಓಪನ್ ಮಾಡಿ ತೋರಿಸ್ತಲೇ ಇರೋಕ್ಕೆ ಒಂದೇ ರೀಸನ್ ಏನಂದ್ರೆ ಫೋಲ್ಡಿಂಗ್ ಚೆನ್ನಾಗಿ ಬರಲ್ಲ. ಇವಾಗ ಯಾರ್ದೋ ಓಪನ್ ಮಾಡಿರ್ತಾರೆ, ಅದು ಯಾರಿಗೂ ರಿಸೀವ್ ಆಗುತ್ತೆ. ರಿಸೀವ್ ಮಾಡಿದಾಗ ಇದೇ ಇನ್ನು ಸ್ಯಾರಿನ ಹಾಳು ಮಾಡ್ಬಿಟ್ಟಿದಾರಲ್ಲ ಅನ್ಸುತ್ತೆ, ಹಾಗಾಗಿ ಓಪನ್ ಮಾಡೋಕ್ಕೆ. ಬಟ್ ನಾವು ಅಲ್ಲಿ ಶಾಪಿಂದ ಬರುವಾಗ ನಾವು ಎಲ್ಲಾನು ಓಪನ್ ಮಾಡಿ ನೀಟಾಗಿ ನೋಡ್ಕೊಂಡು ಬಂದಿರ್ತೀವಿ, ಹಾಗಾಗಿ ನಿಮಗೆ ಸ್ವಲ್ಪನೇ ತೋರಿಸ್ತಾ ಇದೀವಿ ಅಂತ ಫೀಲ್ ಆಗುತ್ತೆ. ನೋಡಿ, ಇದು ಮೇಲ್ಗಡೆ ಚಿಕ್ಕ ಬಾರ್ಡರ್ ಬರುತ್ತೆ, ಕೆಳಗಡೆ ಎಷ್ಟು ದೊಡ್ಡ ಬಾರ್ಡರ್ ಬಂದಿದೆ ಅಂತ ಹೇಳ್ಬಿಟ್ಟು. ಹೋಗೋಣ ಟೈಮ್ ನಮ್ಮನೆಯವರು ಫಸ್ಟ್ ವಿಡಿಯೋ ಮಾಡಿದ್ ನಾವು ಜಾರ್ಜೆಟ್ ಸ್ಯಾರಿ, ಅದೊಂದು ಇಷ್ಟ ಆಗ್ಬಿಟ್ಟಿದೆ. ಯಾವ್ದು ನೋಡಿ ಅದೇ ಜಾರ್ಜೆಟ್. ಬನಾರಸ್ ಸ್ಯಾರಿನ ತುಂಬಾ ಜನ ತಗೊಂಡಿದ್ದೀರಾ. ಸೊ ಇವಾಗ್ಲೂ ಯಾಕಂದ್ರೆ ನೀವೇ ಹೇಳಿದ್ರಿ ಒಳ್ಳೊಳ್ಳೆ ಕಲರ್ಸ್ ಅಂತ ಹೇಳಿ, ಸೊ ಹಂಗಾಗಿ ಅದನ್ನ ಮತ್ತೆ ತರಿಸ್ತೀವಿ ಬೇಕಂದ್ರೆ ಸ್ಟಾಕ್. ಸ್ವಲ್ಪ ಬೇಗ ಆರ್ಡರ್ ಮಾಡ್ಕೊಳ್ಳಿ, ಆಮೇಲೆ ಮತ್ತೆ ನಿಮಗೆ ಡೆಲಿವರಿ ಆಗೋದು ಲೇಟ್ ಆಗುತ್ತೆ ಅಂತ ಅಷ್ಟೇ. ಅದು ಯಾವಾಗ ನಾಗವಲ್ಲಿ ಆಗಿ ಬದಲಾದ್ರೂ ನೀವು ಗೊತ್ತಿಲ್ಲ. ನನ್ನ ರೂಮನ್ನು ಬದಲಾಯಿಸಿದ್ರು ಇವರೆಲ್ಲ ಸೇರ್ಕೊಂಡು. ಸಿನಿಮಾಗೆ ಅಂತ ಇಟ್ಕೊಂಡಿದ್ದು ಮನೇನ ಹೋಗಿ ಸೀರೆ ವ್ಯಾಪಾರಕ್ಕೆ ಇಟ್ಕೊಬಿಟ್ರಲ್ಲ ಇವರೆಲ್ಲ ಸೇರ್ಕೊಂಡು. ಸ್ವಲ್ಪ ದಿನ ಇದನ್ನ ಫುಲ್ ನಾವೇ ಇಟ್ಕೊಂಡು ನಮ್ಮನೆಯವರಿಗೆ ಒಂದು ಚಿಕ್ಕ ರೂಮ್ ಮಾಡ್ಕೊಡ್ತೀವಿ ಹೊರಗೆ. ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ನಾವು ಪ್ಯೂರ್ ಸರ್ಟಿಫೈಡ್ ಮೈಸೂರು ಸಿಲ್ಕ್ ಸ್ಯಾರಿನ ನಿಮಗೆ ಕೊಡೋಣ ಅಂತ ಯೋಚನೆ ಮಾಡ್ತಿದ್ದೀವಿ. ಬೇಕೋ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಥವಾ ಮೆಸೇಜ್ ಮಾಡಿ ವಾಟ್ಸಪ್ಪಲ್ಲಿ. ಸೊ ಪ್ಯೂರ್ ಮೈಸೂರು ಸಿಲ್ಕ್ ಸರ್ಟಿಫೈಡ್ ಸ್ಯಾರೀಸ್ನ ತರಿಸೋಣ ಅಂತ ಇದ್ದೀವಿ. ಹೊರಗಡೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬೆಡ್ ಹಾಕೊಂಡ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ವಿ. ಇಲ್ಲೇ ಎಲ್ಲ ಬರೆಯೋದಾಗಲಿ, ಪ್ಯಾಕ್ ಮಾಡೋದಾಗಲಿ, ವಿಡಿಯೋ ಮಾಡೋದಾಗಲಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಈ ಮಕ್ಕಳಿದ್ರೆ ನಮಗೆ ಕನ್ಫ್ಯೂಸ್ ಆಗುತ್ತೆ. ಪಾಪ ನನ್ನ ಮಗ ಇದ್ರೆ ಹಿಂಸೆ ಕೊಡ್ತೇನೆ, ಪಾಪ ಇವೆರಡು ಸಣ್ಣ ಆಟ ಆಡಿಸ್ತೇವೆ. ಬಟ್ ಅವರು ಇಬ್ಬರನ್ನೇ ನನ್ನ ಮಗನೇ ಆಟ ಆಡಿಸ್ತಾನೆ, ಎಲ್ಲರಿಗೂ ಹಿಂಸೆ ಕೊಡ್ತೇನೆ. ಅವನ್ನ ಕೂರ್ಸೋದ್ರೊಳಗೆ ಸಾಕಾಗಿ ಹೋಗುತ್ತೆ. ಇದು ನೋಡಿ, ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ. ಇದು ನೋಡಿದ್ರಿ ಅನ್ಸುತ್ತೆ ಲಾಸ್ಟ್ ವಿಡಿಯೋದಲ್ಲ. ಇದೊಂದು ನೋಡಿ, ಗಾಯತ್ರಿ ಬಾರ್ಡರ್ ಸ್ಯಾರಿ ಸಖತ್ತಾಗಿದೆ. ಇದೊಂದು ನಾನೊಂದು ಇಟ್ಕೊಂಡಿದ್ದೀನಿ ಪರ್ಪಲ್ ಕಲರು. ಇದು ಆರ್ಡರ್ಸ್ಗಳು ಬಂದಿದ್ದು, ಅದು ತರಿಸುಂಟು. ಎಷ್ಟು ಬಂದಿದೆ ಚುಪ್ಪಿ ನೋಡಿ, ಯಾವ್ದಾದ್ರು ಬಂದಿದೆ ನೋಡಿ. ಈಗ ಇದೆಲ್ಲನೂ ಮತ್ತೆ ತಗೊಂಡೋಗಿ ಕೊರಿಯರ್ ಮಾಡಿಬಿಟ್ಟು ಬರಬೇಕು. ನಿಧಾನ ಅವನ್ನ ಕೂರ್ಸು ಆ ಕಡೆಗೆ, ಕೂತ್ಕೊಳ್ಳಲ್ಲಿ. ಇವನಿಗೆ ಅರ್ಜೆಂಟ್, ನನ್ನ ಮಗನಿಗೆ. ಏನು ಮಾಡ್ತಾನೆ ಇವನು, ಅದನ್ನೇ ಮಾಡ್ಬೇಕೀಗ.
ಅದೇ ಆಗ್ದದ ಕೆಲಸ ಮಾಡಕ್ ಬರ್ತಾನೆ. ನಮ್ಮಮ್ಮ ಇವನಿಗೆ ಮೋಟು, ನಮ್ಮ ಚುಪ್ಪಿ ಹೆಸರು ಚೋಟು. ಪರ್ಪಲ್ ಕಲರ್ ರಿಪೀಟೆಡ್ಲಿ ಆರ್ಡರ್ ಆಗಿರೋದು, ತುಂಬಾ ಸಲ ಆರ್ಡರ್ ಆಗಿದೆ. ವಾವ್ ಇಷ್ಟಕತ್ತಾಗಿದೆ. ಮತ್ತೆ ಇದು ಒಬ್ರು ರಾಣಿ ಪಿಂಕ್ ಆರ್ಡರ್ ಮಾಡಿದ್ರು, ಸೊ ಹಾಗಾಗಿ ರಾಣಿ ಪಿಂಕ್ ಚೆನ್ನಾಗಿದೆ ನೋಡಿ. ಈ ಪಿಂಕ್ ಕಲರ್ ವಿಡಿಯೋ ಮಾಡಿರ್ಲಿಲ್ಲ, ರೆಡ್ ಅನ್ಕೋಬಿಟ್ಟಿದ್ರೆ ಓ ಇವ್ನು ಬಿದ್ದ. ವಾವ್ ಇದು ಸಖತ್ತಾಗಿದೆ ಅಲ್ವಾಗ? ಪಿಂಕ್ ಕಲರ್. ಇದು ಪಿಂಕ್, ಇದು ಪಿಂಕ್, ಇದು ಪರ್ಪಲ್. ಪಿಂಕ್ ಇದು ರೆಡ್ ಅಲ್ಲ. ಇದು ದಿನಕ್ಕೆ 20, 30, 40 ತರ ಓಡ್ತಾ ಇರೋ ಸ್ಯಾರಿ ಅಂದ್ರೆ ಇದು. ಬ್ಲ್ಯಾಕ್ ಒಂದು 30 ಓಡುತ್ತೆ, ಗ್ರೀನ್ ಒಂದು 30 ಓಡುತ್ತೆ. ಜಾಸ್ತಿ ರನ್ ಆಗ್ತಿರೋ ಸ್ಯಾರಿ ಇದು. 1, 2, 10. ಇದು ಪಿಂಕ್ ಅಂಡ್ ಬ್ಲಾಕ್ ಅಲ್ಲಿ ಮಾತ್ರ. ಮತ್ತೆ ಇವಾಗ ಇನ್ನೂ ಆರ್ಡರ್ ಕೊಟ್ಟಿದ್ವಿ. ನೈಫ್ ಕೊಡಿ. ಫುಲ್ ಕಂಪ್ಲೀಟ್ಲಿ ಗ್ರೀನ್. ಡಾರ್ಕ್ ಗ್ರೀನಿಗೆ ಪಿಸ್ತಾ ಕಲರ್ ಬಾರ್ಡರ್. ಅದು ಇದು ಕಂಟಿನ್ಯೂಸ್ ಆಗಿ ಬರ್ತಾರೋ ಆರ್ಡರ್ ಅಂದ್ರೆ ಇದೇನೆ. ತುಂಬಾ ಖುಷಿ ಆಗುತ್ತೆ. ಕೆಲವರು ರಿಸೀವ್ ಮಾಡಿದ್ದಾರೆ, ಕೆಲವ್ರಿಗೆ ಇವಾಗ ಸೆಂಡ್ ಮಾಡಬೇಕು, ಇನ್ನೂ ಕೆಲವರು ಆರ್ಡರ್ ಮಾಡಿದ್ದಾರೆ, ಅವ್ರಿಗೂ ಆರ್ಡರ್ ಮಾಡ್ಕೊಂಡಿದೀವಿ, ಇನ್ನು ಕಳಿಸ್ಬೇಕು ಅವ್ರಿಗೆ. ಸೊ ಸದ್ಯಕ್ಕೆ ಇವಾಗ ಇಷ್ಟು ಬಂದಿದೆ, ಇಷ್ಟನ್ನ ಡಿಸ್ಪ್ಯಾಚ್ ಮಾಡ್ತೀವಿ ಅವ್ರಿಗೆ. ಮಾಡಬೇಕು. ಈಗ ತುಂಬಾ ಜನ ಕೇಳ್ತಾ ಇರ್ತೀರಾ ಓಪನ್ ಮಾಡಿ ತೋರಿಸಿ ಅಂತ ಹೇಳ್ಬಿಟ್ಟು. ನೋಡಿ ಒಂದು ಈಗ ಕೊರಿಯರ್ ಮಾಡ್ತೀವಲ್ಲ, ಒಂದು ಓಪನ್ ಮಾಡಿ ತೋರಿಸಿ ನೀಟಾಗಿ. ನಾವು ಏನಕ್ಕೆ ಓಪನ್ ಮಾಡಿ ತೋರಿಸಲ್ಲ ಅಂದ್ರೆ ಮತ್ತೆ ಪಾಪ ನಾವು ಹೇಗೇಗೋ ಫೋಲ್ಡ್ ಮಾಡಿದ್ರೆ ಅವ್ರು ನೀವು ರಿಸೀವ್ ಮಾಡುವಾಗ ನಿಮ್ಗೂ ಫ್ರೆಶ್ ಅನ್ಸ್ಬೇಕಲ್ಲ, ಒಂದೇ ರೀಸನ್ಗೆ ಓಪನ್ ಮಾಡಲ್ಲ ಅಷ್ಟೇ. ನೋಡಿ ಈ ತರ ಬರುತ್ತೆ. ಸುಬೇದಾರ ಈಚೆಗೆ ಬರೋ ಇದು ನೋಡಿ ಈ ತರ ಬರುತ್ತೆ ಸೆರಗು. ಇದು ಬ್ಲೌಸ್ ಪೀಸ್, ಇದು ಬ್ಲೌಸ್ ಪೀಸ್, ಇದು ಸೆರಗು. ತುಂಬಾ ಟ್ರೆಂಡಿಂಗ್ ಸ್ಯಾರಿ ಆಕ್ಚುಲಿ. ಓಕೆ ನಂಗೆ ಮಾತ್ರ ಇದು ಮಾತ್ರ ನೋಡಿ, ಇದು ತುಂಬಾನೇ ಇಷ್ಟಪಟ್ರು. ನಮಗೆ ಇದು ಕಳ್ಸಿದ್ದಾರೆ, ರಿವ್ಯೂನು ಸಮೇತ ಕಳ್ಸಿದ್ದಾರೆ. ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ, ಪ್ರೈಸ್ ವೈಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಯಾರೆಲ್ಲ ರಿಸೀವ್ ಮಾಡಿದ್ರೆ ಅವರೆಲ್ಲರೂ ಹಂಗೆ ಅಂತಿದ್ದಾರೆ. ನಮಗೂ ತುಂಬಾನೇ ಖುಷಿ ಆಯ್ತು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನೋಡಿ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ರೆ ಈ ಗ್ರೀನ್ ಸ್ಯಾರಿ ಮತ್ತೆ ಬ್ಲಾಕ್ ಅಂಡ್ ಪಿಂಕ್ ಸ್ಯಾರಿಗೆ ಇವತ್ತು ರಾತ್ರಿ ಅಥವಾ ನಾಳೆಗೆ ಡಿಸ್ಪ್ಯಾಚ್ ಆಗುತ್ತೆ. ಈ ಕಲರ್ ಅಂತ ನೋಡಿ, ಇದೆಲ್ಲ ಆ್ಯಕ್ಚುಲಿ ನಾವು ವಿಡಿಯೋ ಮಾಡಿದಾಗ ಈ ಕಲರ್ ಇರಲಿಲ್ಲ, ಬಟ್ ಹೇಳಿದ್ದು ಕಲರ್ಸ್ ಇದೆ ಅಂತ ಹೇಳಿದ್ದು. ಸೊ ಹಾಗಾಗಿ ಈ ಕಲರ್ ಒಂದು ತೋರಿಸ್ತಾ ಇದ್ದೀನಿ. ಇದು ಪಿಂಕ್, ರೆಡ್ ಅಲ್ಲ, ರಾಣಿ ಪಿಂಕ್. ರಾಣಿ ಪಿಂಕ್. ಇದನ್ನು ಓಪನ್ ಮಾಡೋಣ ಅಂತ ಇದೆ ನೋಡಿ. ಇದರಲ್ಲಿ ಈ ಥರ ಬರುತ್ತೆ. ಈ ಥರ ಇದು ಸೆರಗು. ಇದರಲ್ಲಿ ಬುಟ್ಟ ಇನ್ನು ಕೆಲವರು ತುಂಬಾನೇ ಆರ್ಡರ್ ಮಾಡಿದ್ದೀರಾ. ಇನ್ನು ಬೇಕನ್ನೋರು ಸ್ವಲ್ಪ ಆರ್ಡರ್ ಮಾಡ್ಕೊಳ್ಳಿ, ಬೇಗ ಆರ್ಡರ್ ಮಾಡ್ಕೊಳ್ಳಿ. ನಿಮಗೆ ಬೇಗ ಡೆಲಿವರಿ ಆಗ್ಬೇಕಂದ್ರೆ ಸ್ವಲ್ಪ ಬೇಗ ಆರ್ಡರ್ ಮಾಡ್ಕೊಳ್ಳಿ. ಹಿಂಗೆ ಓಪನ್ ಮಾಡಿದ್ರೆ ಫೋಲ್ಡ್ ಮಾಡೋಕ್ಕಾಗಲ್ಲ, ಅದೇ ಹಿಂಸೆ ಇಟ್ಕೋತಾ. ಸಾಕು ಬಿಡಮ್ಮ. ಯಾಕೆ ಅವಾಗಲೂ ಹಿಂಗೆ ಕೈ ಬಿಟ್ಲು. ಬರೀ ಇದರಲ್ಲೇ ಬರೀತೀನಿ. ಮತ್ತೆ ಇನ್ನೂ ಆರ್ಡರ್ ಮಾಡೋದಿದೆ, ಯಾಕಂದ್ರೆ ದಿನಕ್ಕೆ ಇಷ್ಟಿಷ್ಟು ಅಂತ ಬರುತ್ತೆ. ಬೆಳಗ್ಗೆ ಒಂದು ಸ್ವಲ್ಪ, ಮಧ್ಯಾಹ್ನ ಸ್ವಲ್ಪ, ಸಂಜೆ ಒಂದು ಸ್ವಲ್ಪ ಬರುತ್ತಲ್ಲ. ಸೊ ಅವಾಗ ಒಟ್ಟಿಗೆ ಸೇರಿ ಸಂಜೆಗೆ ನಾವು ಆರ್ಡರ್ ಮಾಡೋದ್ರಿಂದ ಅವಾಗ ಕೆಲವರು ಡೆಲಿವರಿ ಆಗಿಲ್ವಾ ಅಂತ ಕೇಳ್ತಾ ಇದ್ದೀರಾ, ಅಥವಾ ಸೆಂಡ್ ಮಾಡಿಲ್ವಾ ಅಂತ ಕೇಳ್ತಾ ಇದ್ದೀರಾ. ಸೆಂಡ್ ಮಾಡ್ತೀವಿ, ಅದು ಸ್ವಲ್ಪ ರೀಚ್ ಆಗೋದು ಸ್ವಲ್ಪ ನಿಧಾನ ಆಗ್ತಿದೆ. ಅದಕ್ಕೆ ನಾವು 1 ವೀಕ್ ಟೈಮ್ ತೊಗೊಂಡಿದ್ವಿ. ಆಲ್ಮೋಸ್ಟ್ 2 ಡೇಸಲ್ಲಿ ಈಗ ರಿಸೀವ್ ಮಾಡಿರೋರೆಲ್ಲ ಆಲ್ಮೋಸ್ಟ್ 2-3 ಡೇಸಲ್ಲಿ ರಿಸೀವ್ ಮಾಡಿದ್ದಾರೆ. ಹಾಗಾಗಿ ಒಂದು 2-3 ಡೇಸ್ ಲೇಟ್ ಆದರೂ ಪ್ಲೀಸ್ ಅಕ್ಸೆಪ್ಟ್ ಮಾಡಿ. ಯಾಕಂದರೆ ಸ್ವಲ್ಪ ಸ್ಟಾಕ್ಸ್ ಬರೋದು, ಅದನ್ನು ಸೆಂಡ್ ಮಾಡೋದು ಸ್ವಲ್ಪ ಲೇಟ್ ಆಗ್ತಿದೆ. ಹಾಗಾಗಿ ಆದಷ್ಟು ಬೇಗ ಸೆಂಡ್ ಮಾಡ್ತಾ ಇದ್ದೀವಿ, ಮ್ಯಾಕ್ಸಿಮಮ್ ಸೆಂಡ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಇವನು ನಮ್ಮ ಅಕ್ಕ ಬರೀತಿದ್ದಾಳೆ, ಇವನ ಟೇಬಲ್ ಮೇಲೆ ಹೋಗಿ ಕೂತಿದ್ದಾನೆ. ಮುದ್ಗಿರ್ದು ಹಾಕಿ ನನ್ನ ಮಗ ಜಾಗ ಇಲ್ಲ ಕೂತ್ಕೊಳ್ಳಕ್ಕೆ. ಹಾಗಾಗಿ ನೋಡಿ ಇದರಲ್ಲಿ ಪಿಂಕ್ ಒಂದಿದೆ, ಚೆನ್ನಾಗಿದೆ. ಏನಮ್ಮ ಪೇಪರಲ್ಲಿ ನನಗೆ ರೆಡಿ ಇಲ್ವಾ? ನೋಡಿ ಸ್ಟಾರ್ಟಿಂಗ್ ಪ್ಯಾಕ್ ಮಾಡುವಾಗ ಎಲ್ಲರೂ ಇದ್ರು. ಇವಾಗ ಚಳಿ ಜಾಸ್ತಿ ಆಯ್ತಲ್ಲ, ಟೈಮ್ ಆಗ್ತಾ ಇದೆಯಲ್ಲ, ಎಲ್ಲ ಒಳಗೆ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಈಗ ಮತ್ತೆ ನಮ್ಮ ಚಿಕ್ಕವ ಬರುತ್ತೆ, ಹಾಕಕ್ಕೆ ಹೆಲ್ಪ್ ಮಾಡೋಕ್ಕೆ. ಕರೆಕ್ಟಾಗಿ ತುಂಬ್ತಾ ಇದೆಯಾ ಚಿಕ್ಕವಾ? ಪ್ಲೀಸ್ ಏನಾದರೂ ಮಿಸ್ ಆದರೆ ಕ್ಷಮೆ ಇರಲಿ. ನಮ್ಮ ಚಿಕ್ಕವ ತುಂಬ್ತಾ ಇರೋದು. ಏನಾದ್ರು ಮಿಸ್ ಮಾಡಿದ್ರೆ ಅವ್ಳಿಗೊಂದು ಎಕ್ಸ್ಚೇಂಜ್ ಮಾಡ್ಕೊಡ್ತಿದ್ದೆ. ಏನಕ್ಕ ಅದೇ ಮಿಸ್ ಆಗ್ಬೇಕಾದ್ರೆ ಎಕ್ಸ್ಚೇಂಜ್ ಮಾಡ್ಕೊಟ್ಬಿಡ್ತೀವಿ. ಒಂಚೂರು ಎಕ್ಸ್ಕ್ಯೂಸ್ ಕೊಡಿ, ಅವ್ಳು ಬೇಡ ಅಂದ್ರೂ ತುಂಬ್ತಾ ಇದ್ದಾರೆ. ಅದ್ರದ್ದು ಇದಕ್ಕೆ ಇದ್ರದ್ದು ಅದಕ್ಕೆ ತುಂಬಿದ್ರೆ ಕಷ್ಟ ಅಂತೂ. ಪಾಪ ಇಷ್ಟು ತುಂಬಿದೆ ನೋಡಿ, ಎಷ್ಟು ತುಂಬಿದೆ. ಪಾಪ ನನ್ನ ಮಗ ಈ ಚಳಿಲೇ ಬಂದು ಮಲ್ಕೊಂಡಿದೆ. ಕ್ಲೀನಾಗಿ ಹಾಕಿದ್ದೀವಾ? ಹಾಂ ನೋಡಿ, ಇದೊಂದು ಮಗ್ಗ ಸ್ಯಾರಿ, ಬಟರ್ ಸಿಲ್ಕ್ ಸ್ಯಾರಿ ಅಂತ ಹೇಳ್ಬಿಟ್ಟು 699 ರುಪೀಸ್. ಇದು ತುಂಬಾನೇ ಚೆನ್ನಾಗಿದೆ, ಬಟರ್ ಸಿಲ್ಕ್ ಸ್ಯಾರಿ ಅಂತ ಹೇಳ್ಬಿಟ್ಟು. ವೇರ್ ಮಾಡಿದ್ರಂತೂ ತುಂಬಾನೇ ಚೆನ್ನಾಗಿರುತ್ತೆ. ಈ ಕಲರಲ್ಲಿ ಆರ್ಡರ್ ಮಾಡಿದ್ದಾರೆ. ಸೋಲ್ಡ್ ಔಟ್ ಆಗಿದೆ, ಮತ್ತೆ ಈಗೆಲ್ಲ ಎಕ್ಸ್ಟ್ರಾ ಮತ್ತೆ ತರಿಸ್ತಾ ಇದೀವಿ. ಇದೊಂದು ಉಳಿದಿತ್ತು, ಸೊ ಇದೊಂದು ಇವಾಗ ಕಳಿಸ್ತಾ ಇದೀವಿ. ಚೆನ್ನಾಗಿದೆ ಇದನ್ನು ಕೂಡ. ಓಕೆ ಪೂಜಾ, ಸರಿ ಇದೆ. ಹಾಸನ್ಗೆ ಎಷ್ಟು ಹೇಳ್ತಿದ್ದೀವಿ ಅಣ್ಣ? ಹಾಸನಲ್ಲಿ ಹಾಸನಲ್ಲಿ ಲೋಕಲ್ ಇರೋರಿಗೆ ನಮ್ಮ ಪರಿಚಯ ಇರೋರು ಅಲ್ಲೇ ತಲುಪಿಸ್ತಾ ಇದ್ದೀವಿ. 2 ಗ್ರೀನು, ಒಂದು 1000. 2 ಗ್ರೀನ್ ಅಲ್ಲ, 1 ಗ್ರೀನು, ಒಂದು
ಆಗಿದೆ ಇವಾಗ ಇಷ್ಟು. ಈಗ ಹೋಗಿ ಈಗ ರಾತ್ರಿ 9:30 ಈಗ ಪಾಪ ಅವ್ರಿಗೆ ಫೋನ್ ಮಾಡ್ಕೊಂಡಿದ್ದು ತಗೋಬಿಟ್ಟು ಬನ್ನಿ ಅಂತ ಹೇಳಿದ್ರು. ಇವಾಗ ಯಾಕಂದ್ರೆ ಅಕ್ಕ ಬೆಳಗ್ಗೆ 9 ಗಂಟೆಗೆ ಹೋಗ್ಬಿಡ್ತಾಳೆ. ಸ್ಟೂಡೆಂಟ್ ಅಂತ ಹೇಳಿ ಪಾಪ. ನಮ್ಮ ಅಕ್ಕನ ನೀನು ಹೇಳಿ ಅಕ್ಕ ಅದು ಇದು ನನ್ನ ಸ್ಟೂಡೆಂಟು, ಹಾಗಾಗಿ 9:30 ಆದ್ರೂ ಬನ್ನಿ ಮ್ಯಾಮ್ ಅಂತ ಅಂದ್ರು. ಸೊ ಹಾಗಾಗಿ ಇವಾಗ ನನ್ನ ಸ್ಟೂಡೆಂಟ್ ಹೇಳಿದ್ರಿಂದ 9:30 ಆಗಿದೆ. ಇವಾಗ ಅಲ್ಲಿಗೆ ಹೋಗ್ತಾ ಇದೀವಿ. ಸರಿ ಬನ್ನಿ ಹೋಗೋಣ. ಒಳ್ಳೆ ಕಲರ್ ಒಳ್ಳೆ ಕಲರು. ನಮ್ಮ ನೇಬರು ನಮ್ಮ ಮನೆ ಮುಂದೆನೇ ಇದ್ದಾರೆ. ಇದು ಅವ್ರಿಗೆ ಹೇಳ್ಕೊಂಡಿದ್ದಾರೆ. ಅವ್ರಿಗೂ ನಾಳೆ ತಲುಪಿಸ್ತೀವಿ. ನಮ್ಮ ಕಲ್ಲರೆ ನಮ್ಮ ರಾಣಿಯವರೇ 5-6 ತಗೊಂಡಿದ್ದಾರೆ. ಅವ್ರ ಅಕ್ಕ ಇದು ನನಗಿರ್ಲಿ ಅಂತ ಎತ್ತಿಟ್ಟು ಫಸ್ಟ್ ತಗೊಂಡಿದ್ದೆ ಅವ್ರು. ಆಕ್ಚುಲಿ ಅದನ್ನ ಒಂದು 5-6 ಸಲ ತರಿಸಿದ್ವಿ ನಾವು. 5-6 ಸಲ ತರಿಸಿ ಮತ್ತು ಇನ್ನೊಬ್ರಿಗೆ ಬೇಕು ಅವರಿಗೆ ಇಲ್ಲೇ ಲೋಕಲ್ ಅಲ್ಲೇ ಹಾಸನಲ್ಲಿ ಕೊಡಕ್ಕಿದೆ, ಅವರಿಗೆ ಕೊಡ್ಬೇಕು ಅವರಿಗೆ. ಇದು ಆಕ್ಚುಲಿ ರಾಣಿಯವರಿಗೆ ಅಂತ ಎತ್ತಿಟ್ಟು ಮತ್ತೆ ತಿರ್ಗಿ ಇಲ್ಲಿಗೆ ತಗೊಂಡು ಪಾರ್ಸೆಲ್ ಕಳ್ಸೋದು ಮತ್ತೆ ಮಾಡೋದು ಮಾಡ್ತಾ ಇದೀವಿ. ಎಲ್ಲ ಪ್ಯಾಕ್ ಮಾಡಿಕೊಂಡು ತುಂಬಿಕೊಂಡು ಬಂದು ಇಲ್ಲಿಗೆ ಬರೋದ್ರೊಳಗೆ ರಾತ್ರಿ ಅದೇ 10 ಗಂಟೆ ಆಗಿತ್ತು. 9:45 ಹೊರಟ್ವಲ್ಲ. ಇದು ಪಾಪ ಅಕ್ಕನ ಸ್ಟೂಡೆಂಟೇನೆ. ಬನ್ನಿ ಮೇಡಮ್ ಅಂತ ಹೇಳಿದ್ರು. ನಾವು ಕರೆಕ್ಟ್ ಹೋಗಿದ್ದ ಟೈಮಿಗೆ ಅವರೆಲ್ಲ ತುಂಬ್ತಾಯಿದ್ರು ಆಟೋಗೆ ಲಾರಿಗೆ. ನಾವು ಅವಾಗ ಹೋದು ಬಟ್ ಪಾಪ ಅಷ್ಟೊತ್ತಲ್ಲಿ ಎಲ್ಲನೂ ಕೂಡ ಎಲ್ಲ ರೆಡಿ ಮಾಡಿಕೊಟ್ರು. ಮನೆಗೂ ಮುಗಿಸಿದ್ರಾ? ಬಟ್ ಇದು ಸೆಕೆಂಡ್ ಟೈಮ್ ಬಂದಿರೋದು. ಥರ್ಡ್ ಟೈಮ್ ನಾನು ನಿನ್ನೆ ಮಾಡ್ಬೋದು. ನಿನ್ನೆ ಸೋಮವಾರ ಕಳಿಸಿದ್ರೆ ಮಂಗಳವಾರ ಸಂಜೆ ಹಾಕಿರೋದು. ಒಂದಿನ ಲೇಟ್ ಆಗುತ್ತೆ. ಇವತ್ತು ಕಂಪ್ಲೀಟಾಗಿ ಇವತ್ತಿನ ದಿನದ್ದು ಮುಗಿಸಿ ಇನ್ನು ನಾವು ನಾಳೆ ಹೋಗಬೇಕಾಗಿತ್ತು. ನನ್ನ ಮಗಳಿಗೆ ಸ್ಕೂಲ್ ಇತ್ತಲ್ಲ, ಸೊ ಹಾಗಾಗಿ ಇದು ಮುಗಿಸಿ ನಾವು ನಾಳೆ ಹೊರಡೋಣ ಅಂತೇಳಿ ಊಟ ಎಲ್ಲ ಮುಗಿಸ್ಕೊಂಡು ಊರಿಗೆ ಬಂದು